ಆದ್ರೆ ಇದು ಹನುಮ ಜಯಂತಿ ಅಲ್ಲ. ಶಿವಾಯ ಬ್ರಹ್ಮಣೇ ನಮಃ. ಸಿದ್ದರ ಬೆಟ್ಟದ ಹಳೆ ನಿಜಗಲ್ಲು ಸಿದ್ದರ ಬೆಟ್ಟದ ಸಮಿತಿಯ ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳು ಇದು 5ನೇ ವರ್ಷದ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಜಗದೀಶ್ ಚೌಧರಿ ಅವರು ಒಂದು ಲೈಟ್ ಅಲಂಕಾರ ಮಾಡುವುದರ ಮೂಲಕವಾಗಿ ನಿಮ್ಮ ಎಲ್ಲರ ಚಿತ್ತವನ್ನ ಬೆಟ್ಟದ ಹತ್ತಿರ ಸೆಳೆಯುವಂತ ಕೆಲಸವನ್ನ ಮಾಡಿರುವಂಥದ್ದು. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಮತ್ತೆ ಇವತ್ತಿನ ದಾಸೋಹಿಗಳಾಗಿರುವಂತಹ ನಮ್ಮ ಬೈರೇಗೌಡರವರು ಅವರೆಲ್ಲರ ಜೊತೆಯಲ್ಲಿಯೂ ಸಹ ಇತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಪ್ರತಿ ವರ್ಷನೂ ಸೇವೆ ಮಾಡ್ಕೊಂಡು ಬರಲಿ ಅನ್ನುವಂಥದ್ದು. ನಮ್ಮ ಬೈರೇಗೌಡರವರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಮತ್ತೆ ಅಧ್ಯಕ್ಷರು ಯಾರೇ ಭಕ್ತರು ಕೊಡ್ದಂಗಿರ್ಲಿ ಅವ್ರನ್ನೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕುಮಾರಣ್ಣರು ಹೋಗ್ತಿದ್ದಾರೆ, ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಮತ್ತೆ ಬಿಜ್ಜವರ ಲೋಕೇಶ್ ರವರು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ವಿಚಾರಗಳನ್ನ ನಿಮಗೆ ಮುಟ್ಟಿಸಿರುವಂಥದ್ದು, ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ನಮ್ಮ ಗೊಟ್ಟಿಕೆರೆ ಮೂರ್ತಣ್ಣನವರು ಕೊಡೆಗೈ ದಾನಿಗಳು ಮತ್ತೆ ಈ ಭಾಗದ ಪ್ರಭಾವಿ ನಾಯಕರು ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಮತ್ತೆ ರಾಮಕೃಷ್ಣಪ್ಪನವರು ವಾಚ ಮನಸಾರೆ ಸಮಾಜಕ್ಕೋಸ್ಕರ ದುಡಿತಾ ಇರುವಂತವರು ರಾಮಕೃಷ್ಣಪ್ಪನವರಿಗೂ ಸಲ ಜೋರ ತಟ್ಟಿ. ಪುಟ್ಟೇಗೌಡ್ರವರು, ಎಂ ಗೌಡ್ರವರು, ಶ್ರೀರಾಮಣ್ಣನವರು ನಮ್ಮ. ಹಾಗಾದ್ರೆ ಏನ್ ಸ್ವಾಮೀಜಿ, ಏನು ಹನುಮ ಹುಟ್ಟಿದ್ದು ಚೈತ್ರ ಮಾಸ ಹುಣ್ಣಿಮೆ ದಿವಸ, ಆದ್ರೆ ಇವತ್ತೇನು ಹನುಮ ವ್ರತ ಅನ್ನುವಂಥದ್ದು. ಹನುಮ ವ್ರತದ ಪ್ರಯುಕ್ತ ನಾವೆಲ್ಲರೂ ಸೇರಿರುವಂತದ್ದು. ಇದು ಹನುಮ ಜಯಂತಿ ಅಲ್ಲ. ಮುಂದಿನ ದಿನದಲ್ಲಿ ಹನುಮ ವ್ರತ ಪಾದಯಾತ್ರೆ ಸಿದ್ದಪ್ಪನ ಜಾತ್ರೆ ಅಂತ ಮಾಡೋಣ. ಇದು ಏನೇಳಿ ಹನುಮ ವ್ರತ ಪಾದಯಾತ್ರೆ ಸಿದ್ದಪ್ಪನ ಜಾತ್ರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇದಾಗುವಂತ ನಿಮ್ಮ ಆಶಯದಂತೆ. ಆದ್ರೆ ಈ ವ್ರತವನ್ನ ಯಾರು ಮಾಡಿದ್ರು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಇದು ದ್ರೌಪದಿ ಈ ವ್ರತವನ್ನ ಮಾಡ್ತಾರೆ. ದ್ರೌಪದಿ ಈ ವ್ರತವನ್ನ ಮಾಡಿದ್ದನ್ನ ಅರ್ಜುನ ಕೇಳ್ತಾರೆ, ಏನು ದ್ರೌಪದಿ ಇದು ಅಂತ ಕೇಳ್ತಾರೆ. ಅವರ ಕೈಯಲ್ಲಿ 13 ಗಂಟೆಗಳನ್ನ ಹಾಕಿರುವಂತಹ ಹನುಮ ವ್ರತ. ಜಗದೀಶ್ ಚೌಧರಿ ಅವರು ಹೇಳಿದಂತೆ ಇವತ್ತು ನೀವು ಯಾರು ಬಂದಿದ್ರೋ ಇವತ್ತಿನ ದಿನ ಇದೆಯಲ್ಲ, ಯಾರೇ ನೀವು ಸಂಕಲ್ಪ ಮಾಡ್ಕೊಂಡೋಗ್ರಿ 1 ವರ್ಷದೊಳಗೆ 100% ಈಡೇರುತ್ತೆ ಅನ್ನುವಂಥದ್ದು. ಅಷ್ಟು ಶಕ್ತಿ ಇದೆ ಇವತ್ತಿನ ದಿನಕ್ಕೆ ಅನ್ನುವಂಥದ್ದು. ಅವರು ವ್ರತವನ್ನ ಮಾಡಿಕೊಂಡು ಕೈಗೆ ಒಂದು ಕಂಕಣವನ್ನ ಕಟ್ಕೊಂಡಿರ್ತಾರೆ. ಅದನ್ನ ನೋಡಿದಂತ ಅರ್ಜುನ ದ್ರೌಪದಿಯನ್ನ ಇದನ್ನ ಕಟ್ಕೊಂಬೇಡ, ನೀನ್ ಕಿತ್ತಾಕು ಅಂತ ಹೇಳ್ಬಿಡ್ತಾರೆ. ಅದನ್ನ ಕಿತ್ತಾಕ್ಸ್ಬಿಡ್ತಾರೆ. ಆ ವ್ರತವನ್ನ ಕಿತ್ತಾಕಿದಾಕ್ಷಣವೇ ಅವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗುತ್ತೆ. 13 ವರ್ಷ ಆ ವ್ರತವನ್ನ ಬ್ರೇಕ್ ಮಾಡಿದ್ದು ಅಥವಾ ಅದನ್ನ ಭಂಗ ಮಾಡಿದ್ಕೆ 13 ವರ್ಷ ಅವರು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ವ್ಯಾಸರಾಯರು ಹೇಳ್ತಾರೆ, ವೇದವ್ಯಾಸರು, ನಿಮಗೆ ಈ ವ್ರತದಿಂದ ನಿಮಗೆ ಅಪಶಕುನ ಆಗಿರುವಂಥದ್ದು. ಈ ವ್ರತವನ್ನ ನೀವು ಈಡೇರಿಸಿ ಮುಂದಿನ ದಿನದಲ್ಲಿ ಕುರುಕ್ಷೇತ್ರದಲ್ಲಿ ಜಯ ನಿಮ್ಮದಾಗುತ್ತೆ ಅಂತಾರೆ. ಆ ವ್ರತ ಮಾಡಿದ ಮೇಲೆ ಕುರುಕ್ಷೇತ್ರದಲ್ಲಿ ಗೆದ್ದು ಪಾಂಡವರು ತಮ್ಮ ರಾಜ್ಯವನ್ನ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು. ಅದರ ದ್ಯೂತ್ಯಕವಾಗಿ ಇವತ್ತು ಹನುಮ ವ್ರತ ಪ್ರಾರಂಭ ಆದದ್ದು ಆಗ ಆ ಕಾಲದಲ್ಲಿ ಅನ್ನುವಂಥದ್ದು. ಅಂತಹ ವ್ರತವನ್ನ ನೀವೆಲ್ಲರೂ ಸಹ ಕಾಯ ವಾಚ ಮನಸ್ಸಾರ ನೀವು ಇವತ್ತೇನು ಬಂದಿದ್ದೀರಲ್ವಾ, ನೀವೆಲ್ಲರೂ ಸಹ ಇವತ್ತು ಬಂದು ಸಿದ್ದಪ್ಪನ ಜಾತ್ರೆ, ಹನುಮ ವ್ರತ ಪಾದಯಾತ್ರೆ ಇವೆರಡೂ ಸಹ ಒಟ್ಟಿಗೆ ಮಾಡುವಂತ ಒಂದು ಸಂಕಲ್ಪ ಇದೆಯಲ್ಲ, ನಿಜವಾಗ್ಲೂ ಇದೊಂದು ಸಾರ್ಥಕ ಕೆಲಸ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಇವತ್ತು ಒಂದು ನಾಟಕ, ಯಾವುದು ನಾಟಕ ಇದು? ಸಂಪೂರ್ಣ ರಾಮಾಯಣ ನಾಟಕವನ್ನು ನೋಡಲು ನೀವೆಲ್ಲರೂ ಕುತೂಹಲದಲ್ಲಿರುವಂಥದ್ದು. ಇದನ್ನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟವನ್ನ
ಎಲ್ಲರೂ ಪಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತೊಂದು ಅಭಿವೃದ್ಧಿ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನೊಂದು ಪ್ರವಾಸ ತಾಣವನ್ನಾಗಿ ಮಾಡಬೇಕು ಅಂತ ಸರ್ಕಾರಕ್ಕೆ ಸಮಿತಿಯವರು ಪತ್ರ ಬರೀಬೇಕು. ಇದನ್ನ ಗುರುತಿಸ್ತಾರೆ, ಯಾಕಂದ್ರೆ ಇದು ದೈವವನ ಅಂತ ಆಗಿರೋದ್ರಿಂದ ಆ ದೈವವನಕ್ಕೆ ಒಂದು ಇವತ್ತೇನು ರೂಪೆಯನ್ನ ಕೊಡುವಂಥದ್ದು, ಕೆಳಗಡೆಯಿಂದ ನೀವು ಒಂದು ತೊಟ್ಲದಲ್ಲಿ ಹೋಗುವಂತ ಒಂದು ಯೋಜನೆಯನ್ನ ಇದಕ್ಕೇನಾದ್ರೂ ಸರ್ಕಾರ ಮಾಡಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಕೆಲಸ ಆಗುತ್ತೆ. ಬೇಕಾದ್ರೆ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಮನವಿ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ಆಗ್ಲಿ. ಇದಕ್ಕೆ ಶ್ರಮಿಸಿದಂತ ಪ್ರತಿಯೊಬ್ಬರ ಆ ಒಂದು ಹೃದಯಕ್ಕೆ ಒಂದು ಒಳ್ಳೆಯ ಸಂತೋಷ, ಖುಷಿ ಸಿಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ನಿಮ್ಮೆಲ್ಲ ಸಮಯ ಕಡಿಮೆ ಇರೋದ್ರಿಂದ ಹೇಳಿ ಗುರುಜಿ, ಇವತ್ತು ಹನುಮ ಪಾದಯಾತ್ರೆ ಪ್ರಯುಕ್ತ ಸಿದ್ರಬೆಟ್ಟಕ್ಕೆ ಹನುಮ ಮಾಲಾಧಾರಿಗಳು ಬಂದು ಇವತ್ತು ವೈಭವದ ಒಂದು ಹನುಮ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೀವು ಕೂಡ ಭಾಗವಹಿಸಿದ್ದೀರಾ. ನಿಮ್ಮ ಮನ ತುಂಬಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಜಿ? ನಮ್ಮ ಹಳೆ ನಿಜಗಲ್ಲು ಸಿದ್ದರ ಬೆಟ್ಟದ ಐತಿಹಾಸಿಕವಾಗಿರುವಂತಹ ಈ ಕ್ಷೇತ್ರ, ಇದು ಪುರಾತನವಾಗಿರುವಂತಹ ಕ್ಷೇತ್ರ. ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಬಂದು ಪಾಲ್ಗೊಳ್ಳುವಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ಸಮಿತಿಯವರು ಒಂದು ಅದ್ಭುತವಾದಂಥ ಕಾರ್ಯವನ್ನು, ಇದು 5ನೆಯ ವರ್ಷ ಅದ್ಭುತವಾಗಿ ಸಮಿತಿ ಪ್ರಾರಂಭವಾಗಿ ಮಾಡಿರುವಂಥದ್ದು. ನಿಜವಾಗಲೂ ಇದು ಶ್ಲಾಘನೀಯವಾಗಿರುವಂಥದ್ದು. ಭಾಳ ಜನ ಇವತ್ತು ಹನುಮ ಜಯಂತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಹನುಮ ಜಯಂತಿ ಅಲ್ಲ, ಹನುಮ ವ್ರತ ದಿನ ಅನ್ನುವಂಥದ್ದು. ಹನುಮನ ವ್ರತ ಇದೆಯಲ್ಲ, ಇವತ್ತು ಯಾರು ಈ ಕ್ಷೇತ್ರಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಒಂದು ಸಂಕಲ್ಪ ಮಾಡುವುದರ ಮೂಲಕ ವ್ರತವನ್ನು ಆಚರಣೆ ಮಾಡುವ ಒಂದು ಸಂಕಲ್ಪ ಇದಾಗಿರುವಂಥದ್ದು. ನಿಮಗೆ ಗೊತ್ತಿರುವಂತೆ ಇತಿಹಾಸದಲ್ಲಿ ಕೌರವರು ಮತ್ತು ಪಾಂಡವರು 5 ಜನರಲ್ಲಿ ಧರ್ಮರಾಯ ಒಂದು ಈ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ದ್ರೌಪದಿ ಈ ವ್ರತವನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ದ್ರೌಪದಿ ಅದನ್ನು ಅರ್ಜುನ ಪ್ರಶ್ನೆ ಮಾಡ್ತಾರೆ, ನಿನ್ನ ಕೈಯಲ್ಲಿ ಕಟ್ಟಿರುವ 13 ಗಂಟಿನ ಈ ವ್ರತ ಏನು ಅಂತ ಕೇಳಿದಾಗ ಹನುಮ ವ್ರತ ಅಂತ ಹೇಳ್ತಾರೆ. ಇದನ್ನೆಲ್ಲ ನೀನು ಮಾಡಬಾರ್ದು ಅಂತ ಕಿತ್ತಾಕ್ತಾನೆ ಅರ್ಜುನ. ಕಿತ್ತಾಕಿದಂಥ ಸಂದರ್ಭದಲ್ಲಿ ಅವರಿಗೆ ಅವತ್ತಿನಿಂದ ಅವರಿಗೆ ಶುರುವಾಗುತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಮೇಲೆ ಇದು ಒಂದು ವಿಶೇಷವಾಗುವಂತೆ ವೇದವ್ಯಾಸರ ಮೂಲಕವಾಗಿ ಇದನ್ನು ನೀವು ವ್ರತವಾಗಿ ನೀವು ಸ್ವೀಕರಿಸಬೇಕು. ಇದನ್ನು ವ್ರತವನ್ನು ನೀವು ಅನುಷ್ಠಾನಕ್ಕೆ ತಂದ ಮೇಲೆ ಇದೊಂದು ಅದ್ಭುತ ಆಗುತ್ತೆ ಅಂದಾಗ ಆಗ ಅದು ವ್ರತವನ್ನು ಅನುಷ್ಠಾನಕ್ಕೆ ತರ್ತಾರೆ. ತಂದಂತಹ ಸಂದರ್ಭದಲ್ಲಿ ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಿತಾರೆ ಅನ್ನುವಂತಹ ಇತಿಹಾಸ ಇರುವಂಥದ್ದು. ಅದರ ಅಂಗವಾಗಿ ಇವತ್ತು ಹನುಮ ಜಯಂತಿ ಅಲ್ಲ, ಇದು ಹನುಮ ಒಂದು ವ್ರತ ಇದು ಅನ್ನುವಂಥದ್ದನ್ನು ಎಲ್ಲ ಭಕ್ತರು ನಿಜವಾಗ್ಲೂ ಭಾಳ ಖುಷಿ ಸಂತೋಷವನ್ನು ಕೊಡ್ತಾ ಇದೆ. ಇದನ್ನು ನಾವೆಲ್ಲರೂ ಸಹ ಭಕ್ತಿಯಿಂದ ಈ ಒಂದು ಹಿಂದೂ ಪರಂಪರೆಯಲ್ಲಿ ಒಂದು ಅಗ್ರಗಣ್ಯವಾಗಿರುವಂಥ ಈ ಜಾಗದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿರುವಂಥದ್ದು ನಮಗೆಲ್ಲ ಖುಷಿ ಸಂತೋಷ ಕೊಟ್ಟಿದೆ. ನಮ್ಮ ಜೊತೆ ಜಗದೀಶ್ ರವರು ಮತ್ತು ಕುಮಾರ್ ಅವರು, ಗುಬ್ಬಣ್ಣ ಸ್ವಾಮಿ ಅವರು, ರಾಮಕೃಷ್ಣಪ್ಪನವರು, ಮುರಳಿ ಅವರು ಮತ್ತು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಜಗದೀಶ್ ಚೌಧರಿ ಅವರು ಮತ್ತು ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ.